ಚಿಕ್ಕಮ್ಮ ಅವರೆಲ್ಲರೂ ಕೂಡ ಬಂದು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ನಿಮ್ಮ ದೊಡ್ಡಮ್ಮ ಅಲ್ವಾ? ಅವರ ಚಿಕ್ಕಮ್ಮಂಗೆ ಬಂದು ಸ್ಟ್ರೋಕ್ ಪ್ರಾಬ್ಲಮ್ ಆಗಿರೋದು. ಸೊ ಅವ್ರು ಬಂದು ಇಲ್ಲಿ ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಒಂದು ಬೆಸ್ಟ್ ರಿಸಲ್ಟ್ನ ತೊಗೊಂಡಿದ್ದಾರೆ. ಸೊ ಅದೇ ರೀಸನ್ ಅಮ್ಮಂಗೆ ಬಂದು ಅವರು ಮಿಷಿನ್ ವರ್ಕ್ ಮಾಡ್ತಾಯಿದ್ರು. ಅವ್ರಿಗೆ ಬಂದು ಸ್ವಲ್ಪ ಹಸ್ತಮ ಪ್ರಾಬ್ಲಮ್ ಇತ್ತು. ಇಲ್ಲಿ ಬಂದಾದಮೇಲೆ ಅಮ್ಮನ ಪ್ರಾಬ್ಲಮ್ ಸರಿಯಾಗಿದೆ. ಸೊ ಅದೇ ರೀಸನಿಂದನೇ ರೆಗ್ಯುಲರಾಗಿ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ಮನೇಲಿರುವಾಗ ಅವರ ತಂದೆ ತಾಯಿ ಬಂದು ಟ್ರೀಟ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ಅವ್ರ ಹಸ್ಬೆಂಡ್ ಬರೋಕ್ಕಾಗ್ತಾ ಇಲ್ಲ. ಮನೇಲಿರುವಾಗ ಎಲ್ಲರೂ ಕೂಡ ರೆಗ್ಯುಲರಾಗಿ 2 ಟೈಮ್ಸ್ ಥೆರಪಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ಕಂಪನಿ ಕೊಟ್ಟ ಒಂದು ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಅವ್ರ ಮನೆಗೆ ಇವತ್ತು ಈ CCM ಬೆಡ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಅಮ್ಮ ಬಂದು ಎಷ್ಟು ದಿನವಾಗಿ ಟ್ರೀಟ್ಮೆಂಟ್ಗೆ ಬಂದರು, ಅವ್ರಿಗೇನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಏನಕ್ಕೋಸ್ಕರ ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಅಮ್ಮ ಮಾತಾಡ್ತಾರೆ. ಅಮ್ಮ ಕೇಳಿಸ್ಕೊಳ್ಳೋಣ, ಜೋರಾಗಿ ಕ್ಲಾಪ್ ಮಾಡಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಜಿಲ್ಲಾನಿ ಅಂತ, ಆಂಧ್ರಲ್ಲಿದ್ದ ಬರ್ತೀನಿ ನಾವು. ನನಗೆ 15 ದಿವಸದಿಂದ ಟ್ರೀಟ್ಮೆಂಟ್ ಬರ್ತಿದ್ದೆ ನಾನು. ಸ್ವಲ್ಪ ಎಲ್ಲ ಚೆನ್ನಾಗಿ ಕಡಿಮೆ ಆಗಿದೆ. ನನಗೆ ಅಸ್ತಮ ಕಡಿಮೆ ಆಗಿದೆ, ಬೆನ್ನು ಎಲ್ಲ ಕಡಿಮೆ ಆಗಿದೆ. ನಮ್ಮ ಅಪ್ಪಗೆ ಬರೋಕ್ಕಾಗಲ್ಲ, ನಮ್ಮಮ್ಮ ಚಿಕ್ಕಮ್ಮ ಅವ್ರಿಗೂ ಶುಗರ್ BP ಎಲ್ಲ ಕಡಿಮೆ ಆಗಿದೆ. ನಮ್ಮ ಚಿಕ್ಕಮ್ಮ ಕೂಡ ಸ್ವಲ್ಪ ಕೈ ಚೆನ್ನಾಗಿದೆ, ಕಾಲು ಚೆನ್ನಾಗಿ ಬರ್ತಾ ಇದೆ. ಅಮ್ಮ ಎಷ್ಟು ವರ್ಷ ಆಯ್ತು ಅವ್ರಿಗೆ ಆ ಥರ ಪ್ರಾಬ್ಲಮ್ ಆಗಿ? 6 ವರ್ಷ ಆಯ್ತು. 6 ವರ್ಷ ಆಯ್ತು. ಮೆಡಿಸಿನ್ ತಗೊಂಡಿದ್ರೆ 6 ವರ್ಷದಿಂದ ತಗೊಂತಾರೆ. ಅಮ್ಮಂಗೆ ಸ್ಟ್ರೋಕ್ ಆಗಿರೋದು ಅಪ್ಪ ಅಮ್ಮ. ಓಕೆ, ಇಲ್ಲಿ ಬಂದಾದ್ಮೇಲೆ ಅವ್ರಿಗೆ ಏನಾದ್ರು ಚೇಂಜಸ್ ಆಗಿದೆ ಅಮ್ಮ? ಕಾಲು ಬರ್ತದೆ, ಕೈ ಬರ್ತದೆ, ಮಾತಾಡಿ ಅಮ್ಮ. ನನಗೆ 6 ವರ್ಷ ಆಯ್ತಮ್ಮ. ಇಲ್ಲಿ ಬಂದಾಗಲಿಂದ ಬೇಸಾಗಿದೆ. ಅಲ್ಬಾರ್ದು, ಮಾತಾಡಿ ನೀವು. ಮುಂಚೆ ಎಲ್ಲ ಹೆಂಗಿತ್ತು ಮೆಡಿಸಿನ್ ತಗೊಳ್ಳುವಾಗ, ಈ ಟ್ರೀಟ್ಮೆಂಟ್ ಮಾಡುವಾಗ ಏನೆಲ್ಲ ಚೇಂಜಸ್ ಆಗಿದೆ ನಿಮ್ಗೆ? ನಮ್ಮ ಚೇಂಜ್ ಆಗಿದ್ದೀವಿ, ಬೇಸ್ ನಡ್ತೀನಿ, ಓದ್ತೀನಿ. ಅದು ಇಲ್ಲಿ ಬಂದಾದ್ಮೇಲೆ ಕೈ ಕಾಲೆಲ್ಲ ಮೂವ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಬೇರೆ ಆಸ್ಪತ್ರೆ ತೋರಿಸಿದೆ, ಅಲ್ಲಿ ಗದಗು, ಹುಬ್ಬಳ್ಳಿ ಎಲ್ಲ ತಿರುಗಿ ಬಂದೆ, ಬೇಸಾಗಿಲ್ಲ. ಇಲ್ಲಿ ಬಂದಾಗಲಿಂದ ಬೇಸಾಗೈತೆ. ನಮ್ಮ ಮಕ್ಕಳು ತಗೋತಿದ್ರು. ಓಕೆ, ಅಮ್ಮ ಬಂದು 6 ವರ್ಷದಿಂದ ಮೆಡಿಸಿನ್ ಎಲ್ಲ ತಗೊಂಡಿದ್ದಾರೆ. ಬೇರೆ ಕಡೆ ಬಂದಿದ್ದೀನಿ, ಎಲ್ಲಿ ಕೂಡ ನನಗೆ ಸರಿಯಾಗಿಲ್ಲ. ಇಲ್ಲಿ ಬಂದು ನಾನು ಟ್ರೀಟ್ಮೆಂಟ್ ಮಾಡಿ ಆಗಿದೆ, ನನ್ನ ಕೈ ಕಾಲೆಲ್ಲ ಬಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಅಮ್ಮ ಹೇಳ್ತಾ ಇದ್ದಾರೆ. ಅಪ್ಪ ಅಮ್ಮ ಅಂದ್ರಾಳು ನಮ್ಮದು. ನಾನು ಗ್ಯಾಸ್ಟಿಕ್ಕು, ಶುಗರು, BP ಇತ್ತು, ಎಲ್ಲ ಸ್ವಲ್ಪ ಕಡಿಮೆ ಆಗೈತೆ. ನಡು ನೋವು, ಕಾಲು ನೋವು ಎಲ್ಲ ಕಡಿಮೆ ಆಗೈತೆ. ಇಲ್ಲಿ ಬರೋದಕ್ಕೆ ಮುಂಚೆಗೆ ಮೊದಲಿದ್ದ ಗುಳಿಗೆ ತಿನ್ಕೊಂತಿದ್ದೆ. ಗುಳಿಗೆ ದಿನಾಲು 8 ಗುಳಿಗೆ ತಗೊಂತಿದ್ದೆ ನಾನು. ಇಲ್ಲಿ ಬಂದಲ್ಲಿದ್ದ 1 ತಿಂಗಳಿದ್ದ ಗುಳಿಗೆ ತಗೊಂಡಿಲ್ಲ ನಾನು. ಆರಾಮಾಯ್ತು, ನಾನು ಆರಾಮಿದ್ದೀನಿ. ಒಬ್ಬರು ಬರ್ತಾರೆ, ಒಬ್ಬರು ಬರೋಕ್ಕಲ್ಲ ಮನ್ಯಾಗ. ನಮ್ಮ ಸಾಯಿವು ಕೂಡ ಬರೋಕ್ಕಲ್ಲ ಮನ್ಯಾಗ. ಮನೆಗೆ ಮಸಿಗೆ ಹೋಗ್ತಾನೆ ಅವರು, ಬರೋಕ್ಕಲ್ಲ, ಆಗಕ್ಕಲ್ಲ. ಎಲ್ಲರಿಗೆ ಬರ್ತೈತೆ ಅದು, ಹುಡ್ರಿಗೆ ಎಲ್ಲರಿಗೆ ಸಮಾಜಕ್ಕೆ ಬರ್ತೈತೆ ಅದು. ಮತ್ತು ಎಲ್ಲರೂ ಬರ್ಬೇಕಂದ್ರೆ ಆಗಕ್ಕಲ್ಲ ಎಲ್ಲರೂ. ಈ ದಿನ ಅಲ್ಲಿ ನಾನು ಇಡ್ತಿದ್ದೀನಿ, ನಾನು ಒಬ್ಬಾಕಿನೇ ಇಡ್ತೀನಿ. 3,000 ಇಡ್ತಿದ್ದೀನಿ ತಿಂಗಳಿಗೆ. 3,000 ನನಗೆ ಒಬ್ಬಾಕಿಗೆ ಬೇಕು. ಶುಗರಿಂದು, ಗ್ಯಾಸಿಂದು ಅದಕ್ಕೆಲ್ಲ ಅದು ತಿಂಗಳಿಗೆ 3,000 ಇಡ್ತಿದ್ದಿಲ್ಲ. ಮತ್ತು ಎಲ್ಲ ಹೋಗ್ಬಿಡ್ತಾರಲ್ಲ ಅದ್ರಾಗ. ಒಬ್ಬರಿಗೋಸ್ಕರ ಅಷ್ಟು ಖರ್ಚು ಮಾಡ್ಬರ್ತಾ ಇದ್ದೀರಾ. ಇವಾಗ ಒಂದ್ಸಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ತಗೊಳ್ಳುವಾಗ ಮನೆ ಮಂದಿ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀವಿ. ಹೇಳ್ತೀವಿ. ಎಲ್ಲರಿಗೂ ಬರ್ತೈತಿ. ಇವಾಗ ಎಲ್ಲ ನೋಡ್ಕೊಂಬಿಟ್ರು, ಬೇಸ್ ನಂಬಿಸಿದ್ರು. ನಮ್ಮ ಬೇಸ್ ಕೆಲಸ ಕೂಡ ಮಾಡಿ ನಮಗೆ ಕಳಿಸ್ತಾ ಇದಾರೆ ಎಲ್ಲರೂ. ಕೆಮ್ಮ ಸಿಟ್ಟಾದಂಗೆ ಬೇಯಿಸಿದಾರೆ ಅವರು ಕೂಡ. ಇಷ್ಟು ನಂಬಿಸಿದ ಮೇಲೆ ನಾವು ಕೂಡ ನಂಬಬೇಕಲ್ಲ, ನಾವು ಕೂಡ ನಂಬಿ ತಾಂಡಿ ನಾವೆಲ್ಲ. ಅಮ್ಮ, ಇದು ಪ್ರಾಬ್ಲಮ್ ಇದ್ದವ್ರು ಮಾತ್ರ ಮಾಡ್ಬೇಕಾ? ಅಂದ್ರೆ ಸಮಸ್ಯೆ ಇದೆ ಅಂತೇಳಿ ನಾವು ಮಾತ್ರ ಮಾಡ್ಬೇಕಾ? ಇಲ್ದವ್ರು ಎಲ್ಲರೂ ಕೂಡ ಮಾಡ್ಬೇಕಾ? ಎಲ್ಲರೂ ಮಾಡಿದ್ರು ಕೂಡ ನಡೀತೈತೆ ಅಮ್ಮ, ಅದಕ್ಕೇನು ಏನಿಲ್ಲ. ಮುಂದೆ ಪ್ರಾಬ್ಲಮ್ ಬರಬಾರ್ದು ಅಂತ ಮಾಡ್ಬೋದು ಎಲ್ಲರೂ ಮಾಡ್ಬೋದು. ನಾನು ತಿಂಗಳಾಯ್ತು ಬರಾಕ ಎಲ್ಲ ಕೇಳ್ತಿದ್ದೀನಿ. ಅಮ್ಮನವ್ರು ಬೇಸ್ ನಮಿಸ್ತಾ ಇದ್ದಾರೆ, ಬೇಸ್ ಅವ್ರನ್ನ. ಹೊಸದಾಗಿ ಬರೋರಿಗೆ ಒಂದು ಡೌಟ್ ಇರುತ್ತೆ, ಇದು ಕರೆಂಟ್ ಏನಿಲ್ಲ. ನನಗೆ ಕೂಡ ಹಂಗೆ ಹೇಳಿದ್ರೆ ಕರೆಂಟು ಹೋಗ್ಬಾರ್ದು ಅಂತ. ನಾನು 1 ದಿವಸ 2 ದಿವಸ ಬಂದು 3 ದಿವಸ ಬಂದಿಲ್ಲ. ಹಂಗೆ ಬರ್ತಾ ಕೇಳೋಣ ಅಂತಂದು ಕರೆಂಟಿಂದ ಹೆಂಗೆ ಕೊಡ್ತಾರ ಅಂತ ಬಂದೆ. ಹಂಗೆ ನನಗೆ ಎಲ್ಲರಿಗೂ ಗೊತ್ತಾಗ್ಬಿಡ್ತು. ಎಲ್ಲರಿಗೆ ನಾನು ನಮ್ಮವ್ರಿಗೆ ಎಲ್ಲರಿಗೆ ಹೇಳಿದೆ, ಅಕ್ಕಪಕ್ಕದವ್ರಿಗೆ, ನಮ್ಮ ತಮ್ಮನವ್ರಿಗೆ ಎಲ್ಲರಿಗೂ ಹೇಳಿದೆ ನಾನು. ಏನಿಲ್ಲ, ಎಲ್ಲರೂ ಬರ್ಬೇಕು, ನಿಧಾನದಲ್ಲಿ ತಗೊಂಡೋಗ್ಬಿಟ್ರೆ ಆಗೈತೆ, ಏನಿಲ್ಲ. ಮತ್ತು ನಾವು ಗಲಾಟೆ ಮಾಡಿದ್ರೆ ನಮ್ಮ ಇಲ್ಲಿದ್ದೇ ಎತ್ತು ಬಿಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗಿಲ್ಲೋ ಎತ್ತಾಗಿಲ್ಲೋ ಮತ್ತೆ. ಥ್ಯಾಂಕ್ಸ್ ಬಸ್.